ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತೊಂದು 2 ಪ್ರೋಮೋ ಬಿಟ್ಟಿದ್ದಾರೆ. ಈ 2 ಪ್ರೋಮೋದಲ್ಲಿ ಒಂದು ಗಿಲ್ಲಿಯವರು ಕ್ಯಾಪ್ಟನ್ಸಿ ಆದಾಗ ಅವರ ಒಂದು ಬದಲಾವಣೆ ವರ್ತನೆ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳಿ ನಿಮಗೆ ಒಂದು ಪ್ರೋಮೋದಲ್ಲಿ ಗೊತ್ತಾಗಿದೆ. ಅಂತ ಹೇಳಿದ್ರೆ ಅಶ್ವಿನಿ ಅವರು ಒಂದು ಸ್ವಲ್ಪ ಕೆಲಸ ಮಾಡಿಲ್ಲ, ಆಮೇಲೆ ಮಾಡ್ತಾನೆ ಅಂತ ಹೇಳಿದಾಗ ಗಿಲ್ಲಿ ಇಲ್ಲ ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕಂತ ಹೇಳಿ ಅವರಿಗೆ ಟಾರ್ಚರ್ ಮಾಡ್ತಾರೆ. ಇದೇ ಗಿಲ್ಲಿ ಬೇರೆಯವರು ಕ್ಯಾಪ್ಟನ್ ಆಗಿದ್ದಾಗ ಕೆಲಸನೇ ಮಾಡಿಲ್ಲ. ಎಷ್ಟು ಗಿಲ್ಲಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಮತ್ತೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಣ್ಣ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದೇ ಯಾವಾಗ ಕ್ಯಾಪ್ಟನ್ಸಿ ಆದರೂ ಅವರಿಗೆ ಅದು ಇದಾಯ್ತು. ಏನಂತ ಹೇಳಿದ್ರೆ ಅವ್ರು ಮಾಡಿಸ್ಬೇಕಲ್ಲ ಕ್ಯಾಪ್ಟನ್ ಆದಮೇಲೆ, ಆವಾಗ ಗೊತ್ತಾಯ್ತು ಕ್ಯಾಪ್ಟನ್ಶಿಪ್ ಹೇಗೆ ಅಂತ ಹೇಳಿ. ಸೊ ಇವತ್ತು ಬೆಳಿಗ್ಗೆದೊಂದು ಪ್ರೋಮೋ ನೋಡಿದ್ರೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಈಗದ ಪ್ರೋಮೋದಲ್ಲಿ ಬೇಗ ನಾನು ಸೈಡಲ್ಲಿ ಹಾಕ್ತೇನೆ ನೋಡಿ. ಕ್ಯಾಪ್ಟನ್ ಗಿಲ್ಲಿ ವಾದ ಪ್ರತಿವಾದಗಳನ್ನು ಪರಿಗಣಿಸಿ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ ಹೋಗುವಂತೆ ನಾಮಿನೇಟ್ ಮಾಡಬೇಕು. ಕಾವ್ಯ ರಾಶಿಕಾ ಕಾವ್ಯ ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಮನುಷ್ಯತ್ವ ಇರುತ್ತೆ ಅಲ್ವಾ, ನನ್ಗೆ ನಿಮ್ಮಲ್ಲಿ ಕಾಣಿಸಲ್ಲ. ಕಾವ್ಯ ಅವ್ರಿಗಿಂತ ಸೂಕ್ತ ಕಾರಣ ಕೊಟ್ಟರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಕಾವ್ಯ ಅವ್ರಿಗಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನ್ನಿಸ್ತು. ಇದೇನು ನಾಮಿನೇಷನ್ ಗಿಂತ ಎಕ್ಸ್ಪೆಕ್ಟೆಡ್ ವೆರಿ ಗುಡ್. ಇಲ್ಲಿ ನೋ ಫೇವರಿಸಂ, ನೋ ಇನ್ನೊಂದು. ಬಿಗ್ ಬಾಸ್ ನಾನು ಫೇವರಿಸಂ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಿಲ್ಲಿ ಅವರು. ಈ ಪ್ರೋಮೋದಲ್ಲಿ ನೀವು ನೋಡಿದ್ರಿ ನಾಮಿನೇಷನ್ ಧ್ರುವಂತ ಇವಳು ಕಾವ್ಯ ಮತ್ತೆ ರಾಶಿಕಾ, ಕಾವ್ಯ, ಅಶ್ವಿನಿ ಇವರು 3 ಜನ ಬಂದಾಗಲೂ ಕಾವ್ಯವನ್ನು ಸೇಫ್ ಮಾಡ್ತಾರೆ ಯಾರು, ಗಿಲ್ಲಿ. ಅದಾದ್ಮೇಲೆ ಫೇವರಿಸಂ ಮಾಡ್ತಿಲ್ಲ ಅಂತ ಹೇಳಿ ತುಂಬಾ ಇದಾಗಿದೆ. ಅದಕ್ಕೆ ತುಂಬಾ ಜನ ಕಮೆಂಟ್ ಸಹ ಹಾಕಿದ್ದಾರೆ. ಅಂತ ಹೇಳಿದ್ರೆ ಇದು ಮಾಡಿದ್ದು ತಪ್ಪು, ಒಬ್ಬ ವ್ಯಕ್ತಿಯನ್ನು ಫೇವರಿಸಂ ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಗಿಲ್ಲಿ ಕ್ಯಾಪ್ಟನ್ಸಿ ಇದ್ದಾಗ ಫ್ರೆಂಡ್ಶಿಪ್ ಅಲ್ಲಿ ಅವರದ್ದು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮ್ಗೆ? ಫ್ರೆಂಡ್ಶಿಪ್ಗೋಸ್ಕರ ನಾನು ಅವರನ್ನು ನಾಮಿನೇಟ್ ಮಾಡಿದೆ ಅಂತ ಹೇಳಿ ಓಪನ್ ಆಗಿ ಹೇಳಿದ್ರು ಏನು ಬೇಜಾರಿಲ್ಲ. ಬಟ್ ಇಲ್ಲಿ ನಾನು ಫೇವರಿಸಂ ಮಾಡಿಲ್ಲ ಅಂತ ಹೇಳಿ ಅವರು 3 ಜನ ನಾಮಿನೇಟ್ ಮಾಡಿದ್ದು ತಪ್ಪಾಗಿದೆ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕಾವ್ಯಕ್ಕಿಂತ ರಾಶಿಕಾ ಎಷ್ಟೋ ಬೆಸ್ಟ್. ಯಾಕೆಂತ ಹೇಳ್ತೇನೆ ನಾನು, ಕಾವ್ಯ ಒಂದೇ ಒಂದು ಟಾಸ್ಕಲ್ಲಿ ಕರೆಕ್ಟ್ ಆಟ ಆಡಿಲ್ಲ, ಒಂದೇ ಒಂದು ಸ್ಟ್ರಾಂಗ್ ಸ್ಪರ್ಧಿಯೇ ಅಲ್ಲ ಕಾವ್ಯ ರಾಶಿಕಾಗೆ ಕಂಪೇರ್ ಮಾಡಿದರೆ. ರಾಶಿಕಾ ಬೆಸ್ಟ್ ಇದ್ದಾರೆ. ಇನ್ನು ಕಾವ್ಯಕ್ಕಿಂತ ಅಶ್ವಿನಿ ಅವ್ರದ್ದು ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಒಂದು ಚೂರು ಅವರು ನಾಟಕ ಮಾಡ್ಕೊಂಡು ಆಟ ಆಡಲಿಲ್ಲ. ಮನಸ್ಸಲ್ಲಿ ಜಗಳ ಆಗಲಿ, ಕೋಪ ಆಗಲಿ, ನಗು ಆಗಲಿ ಎಲ್ಲನೂ ತೋರಿಸಿದ್ದಾರೆ ಅಶ್ವಿನಿ ಅವರು. ಇವರೆಲ್ಲ ಸ್ಪಂದನ ಹಾಗೂ ಕಾವ್ಯ ಇವರಿಬ್ರು ಏನೂ ಆ ಥರ ಒಂದು ಮನಸ್ಸಲ್ಲಿ ಎಲ್ಲ ಇಟ್ಕೊಂಡು ನಾಟಕ ಮಾಡ್ಕೊಂಡೇ ಆಟ ಆಡ್ಕೊಂಡು ಬಂದದ್ದು. ಸೊ ಇನ್ನು ಧ್ರುವಂತ್ ಅವರು ನಾಮಿನೇಟ್ ಮಾಡಲಿ, ಅದೇನು ಬೇಜಾರಿಲ್ಲ. ಬಟ್ ಇಲ್ಲಿ ಫೇವರಿಸಂ ಮಾಡಿಲ್ಲ ಅಂತೇಳಿ ಕಾವ್ಯನನ್ನು ಸೇವ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜನರದ್ದು ಕ್ವಶನ್ ಇದೆ. ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಅದು ಬಿಟ್ಟು ನಿನ್ನೆ ಒಂದು ಎಪಿಸೋಡಲ್ಲಿ ಸಹ ನೋಡ್ಬೋದು ನೀವು, ಕಾವ್ಯನನ್ನು ಎಲ್ಲದಕ್ಕೂ ಕಾವ್ಯ ಗಿಲ್ಲಿ. ಇದೇ ಕಾವ್ಯ 2 ವಾರದ ಹಿಂದೆ ಕಿಚ್ಚ ಸುದೀಪ್ ಸರ್ ಅವರು ಬಂದು ನೀನು ಗಿಲ್ಲಿದು ಶ್ಯಾಡೋ ಆಗ್ತಿದೆ ಅಂತ ಹೇಳಿದ್ರೆ, ಗಿಲ್ಲಿಯ ಹಿಂದೆ ನೀನು ಕಾಣ್ತಾನೇ ಇಲ್ಲ, ಗಿಲ್ಲಿಯಿಂದಾಗಿ ನಿನ್ನ ಆಟ ಹಾಳಾಗ್ತಿದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಸುದೀಪ್ ಸರ್ ಬಂದು ಹೇಳಿದಾಗ, ಸುದೀಪ್ ಸರ್ ಹೋದ ಕ್ಷಣದಿಂದ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ಲು ಕಾವ್ಯ. ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದು, 2 ಸಲ ನಾಮಿನೇಟ್ ಮಾಡಿದ್ದು, ಕಳಪೆಗೆ ಗಿಲ್ಲಿಯನ್ನು ಕೊಟ್ಟದ್ದು, ಗಿಲ್ಲಿಯಿಂದ ಮಾತಾಡಬೇಡ ಅಂತ ಹೇಳಿ ದೂರ ಮಾಡಿ ಇಗ್ನೋರ್ ಮಾಡ್ಕೊಂಡು ಹೋಗಿದ್ದು ಕಾವ್ಯ. ಇದನ್ನು ಸಾವಿರಾರು ಜನರು ನೋಡಿದ್ದಾರೆ. ಅದೇ ಫ್ಯಾಮಿಲಿಯವರು ಬಂದಾಗ ಕಾವ್ಯನಿಗೆ ತಮ್ಮ ಬಂದು ಹೇಳಿದಾಗ ನೀನು ಗಿಲ್ಲಿ ಜೊತೆ ಇದ್ದದ್ದು ಚೆನ್ನಾಗಿದೆ, ಗಿಲ್ಲಿಯನ್ನು ಆ ಥರ ಮಾಡಬೇಡ ಅಂತ ಹೇಳಿದಾಗ ಮತ್ತೆ ಪುನಃ ಗಿಲ್ಲಿ ಅಂತ ಹೇಳಿ ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ಲು ಕಾವ್ಯ. ಬರೀ ಒಂದು ಫೇಮ್, ಗಿಲ್ಲಿಗೆ ತುಂಬ ಅಭಿಮಾನಿಗಳಿದ್ದಾರೆ ಇದ್ರಲ್ಲಿದೆ ಅಂತ ಹೇಳಿ ಗಿಲ್ಲಿಯನ್ನು ಯೂಸ್ ಮಾಡ್ಕೊಳ್ತಿದ್ದಾಳೆ ಹೊರ್ತು ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದೇ ಕಾವ್ಯ ಅಂತ ಗಿಲ್ಲಿ ಎಷ್ಟೇ ಮಾಡಿದ್ರು ಸಹ ಬಿಗ್ ಬಾಸ್ ಮನೆಯ ಆಚೆ ಬಂದಾಗ ಅವ್ರ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿ ಉಳಿಯಲ್ಲ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಮಾತ್ರ ನಿಜವಾಗಿ ರಕ್ಷಿತಾ ಅಂತ ಹೇಳಿದ್ರೆ ಕಾವ್ಯ ಗಿಲ್ಲಿಯನ್ನು ಕರೆಕ್ಟಾಗಿ ನಿಜವಾಗಿ ನೋಡ್ಕೊಂಡದೊಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಕ್ಷಿತಾ ಮಾತ್ರ. ನೀವು ಲೈವ್ ಅಲ್ಲಿ ನೋಡಿದವರಿಗೆ ಗೊತ್ತಾಗ್ತದೆ. ಊಟ ವಿಚಾರ ಆಗ್ಲಿ, ಬೇರೆ ಎಲ್ಲಾ ವಿಚಾರ ಆಗ್ಲಿ, ಊಟ ತಂದು ಕೊಡುದಾಗ್ಲಿ, ಎಲ್ಲ ಕೆಲಸ ರಕ್ಷಿತನ ಹತ್ರನೇ ಮಾಡಿಸುದು ಗಿಲ್ಲಿ. ಅದು ಒಂದು ದಿನ ಕಾವ್ಯ ಏನು ಕೆಲಸ ಮಾಡಿಲ್ಲ. ಸೊ ಇಷ್ಟಿರುವಾಗ ಕಾವ್ಯನನ್ನು ಎಲ್ಲದಕ್ಕೂ ಫೇವರಿಸಂ ಮಾಡಿದ್ರೆ ಇದು ಗಿಲ್ಲಿಯ ಆಟಕ್ಕೆ ಇದಾಗ್ತದೆ, ಎಂತ ಮುಳುವಾಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲಿ ಜೋಡಿ ಕಪಲ್ಸ್ ಅಲ್ಲಿ ವಿನ್ ಆದ ಹಿಸ್ಟ್ರಿ ಇಲ್ಲ. ಅಂತ ಹೇಳಿದ್ರೆ ಲವ್ ಮಾಡ್ಕೊಂಡು ಬಂದು ಫ್ರೆಂಡ್ಶಿಪ್ ಅಂತ ಹೇಳಿ ಪ್ರೇ ಆಟ ಆಡ್ಕೊಂಡು ಬಂದು ಲಾಸ್ಟ್ ತನಕ ವಿನ್ ಆದ ಹಿಸ್ಟ್ರಿಯೇ ಇಲ್ಲ. ಬಟ್ ಇಲ್ಲಿ ಕಾವ್ಯನಕ್ಕಿಂತ ದೂರ ಇರ್ಬೇಕು, ಎಲ್ಲರನ್ನು ಒಂದೇ ತರ ಟ್ರೀಟ್ ಮಾಡಿಕೊಂಡು ಏನು ಫೇವರಿಸಂ ಮಾಡದಿದ್ರೆ ಆಟದಲ್ಲಿ ವಿನ್ ಆಗುವ ಸಾಧ್ಯತೆ ಗಿಲ್ಲಿದು ಜಾಸ್ತಿ. ನಿಮ್ಗೆ ಇದರ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಯಾರಾದರೂ ಹೊಸ ನಮ್ಮ ಚಾನಲ್ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.